ವಿರೋಧ ಪಕ್ಷದ ನಾಯಕರು ಖಾಲಿ ಚೊಂಬು ತೋರಿಸುವ ಬದಲು ರಾಜ್ಯದ ಜಿಎಸ್ಟಿ ಪಾಲು ಕೊಡಿಸಲು ಕೇಂದ್ರ ಸರ್ಕಾರದ ಬಳಿ ತಮ್ಮ ತಾಕತ್ತು ತೋರಿಸಲಿ ಎಂದು ಶಾಸಕ ಭೀಮಣ್ಣ ನಾಯ್ಕ್ ವಾಗ್ದಾಳಿ ನಡೆಸಿದರು. ಅವರು ಶನಿವಾರ ಮಾಧ್ಯಮಗಳ ಜೊತೆ ಮಾತನಾಡಿ, ಕೇಂದ್ರ ಸರ್ಕಾರ ರಾಜ್ಯದ ಪಾಲು ನೀಡುತ್ತಿಲ್ಲ, ಅಲ್ಲದೆ ಅನೇಕ ಯೋಜನೆಗಳ ಹಣವನ್ನು ನೀಡುತ್ತಿಲ್ಲ ಎಂದು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಸಾಲ ಮಾಡಿದ್ದು ನೀವು ಹೇಳೋದ? ನಾವು ಒಪ್ಕೊಂತೀವಿ. ನಾವು ಅದನ್ನು ಒಂದು ಆಡಳಿತ ನಡೆಸುವಾಗ, ಕೇಂದ್ರ ಸರ್ಕಾರ ನಡೆಸುವಾಗ ಆರ್ಥಿಕ ಮುಗ್ಗಟ್ಟನ್ನು ಬಂದಾಗ ಅನೇಕ ರೀತಿಯ ಸಾಲ ಮೂಲನ ಮಾಡಿ ಅದನ್ನು ಅಭಿವೃದ್ಧಿಯಿಂದ ಹಿಡಿದು ರಕ್ಷಣೆಯವರೆಗೂ ಕೂಡ ಹಣದ ಅವಶ್ಯಕತೆ ಇದ್ದಾಗ ಸಹಜ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಹಣದ ಅವಶ್ಯಕತೆ ಇದ್ದಾಗ ಮಾಡಿದಾಗ ಸಾಲವನ್ನು ತಗೊಳ್ಳುವಂಥದ್ದು ಸಹಜ. ಅದನ್ನು ತೋರಿಸಿದ್ದಾರೆ. ಈಗ ಎಷ್ಟು ಸಾಲ ಇದೆ, ನಾವು ಎಷ್ಟು ಬಡ್ಡಿಯನ್ನು ಕಟ್ತಿದ್ದೀವಿ ಹೀಗೆ ಅಂತಂದು ಈ ರೀತಿ ವಿಚಾರಗಳು ಬಿಟ್ಟರೆ ಖಾಲಿ ಚಂಬು ಸಾಲ. ಅದು ಹಿಂದೆ ಏನು ಮಾಡಿದ್ವಿ ಅನ್ನೋದು ಏನು ರೀತಿಯ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ನಾನು. 100 ಕೋಟಿ ನಮ್ಮ ಜಿಲ್ಲೆಗೆ ಹೈಟೆಕ್ ಹಾಸ್ಪಿಟ್ಲಿಗೆ ಕೊಟ್ಟದ್ದು ಕಣ್ಣು ಒರೆಸೋಕ್ಕೆ ಮಾತ್ರ ಅಂತ ಹೇಳಿ. ಆದರೆ ನೀವು ಹಿಂದೆ 2 ಜನ ಮಂತ್ರಿಗಳು ಇದ್ರಿ, ಗಟ್ಟಿ ಕೆಳಗೊಬ್ಬರು ಇದ್ರಿ, ಗಟ್ಟಿ ಮೇಲಿದ್ರಿ. ಆವಾಗ ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತ ಹೇಳಿ ಗುದ್ಲಿ ಪೂಜೆನೂ ಮಾಡ್ದೇನೆ ಹೋಗಿರ್ತಕ್ಕಂಥ ಬರೀ ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ಸ್ವಲ್ಪ ನೆನಪನ್ನು ಮಾಡ್ಕೊಂಡು ಸಾಕು. ನಾನು ಹೆಚ್ಚಿನ ಉದಾಹರಣೆಯನ್ನು ಹೋಗಲ್ಲ. ಹೀಗೆ ಇವತ್ತು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ನಮ್ಮ ಸರ್ಕಾರ. ಇವತ್ತು ಕೃಷಿಗೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ. ಇವೆರಡೂ ಸರಿಯಾದ ರೀತಿಯಲ್ಲಿ ಹೋದಾಗ ತನ್ನಿಂತಾನೇ ಹಳ್ಳಿಯಿಂದ ಹಿಡಿದು ಜಿಲ್ಲೆ, ರಾಜ್ಯ, ರಾಷ್ಟ್ರಗಳು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಕೃಷಿನೇ ಸರಿಯಾಗಿಲ್ಲ ಅಂತಂದರೆ, ಕೃಷಿ ಉತ್ಪನ್ನ ಸರಿ ಇಲ್ಲ ಅಂತಂದರೆ ದೇಶದ ಜನ ಬದುಕಕ್ಕೆ ಸಾಧ್ಯನಾ? ಅಷ್ಟು ಅಭಿವೃದ್ಧಿ ಆಹಾರವನ್ನು ಪಡೆದಾಗ ಅಲ್ಲಿ ಸದೃಢವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಾವು ಮಾಡಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಾವೇನು ಹೇಳ್ತೀವಿ. ಹಾಗೆ ಶಿಕ್ಷಣಕ್ಕೂ ಕೂಡ ಸಾಕಷ್ಟು ಹಣವನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ, ಎಲ್ಲ ರಂಗದಲ್ಲೂ ಕೂಡ ಕೊಟ್ಟಿದೆ ಅನ್ನೋ ಮಾತನ್ನು ತಮ್ಮ ಹೇಳಿಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದ ಜನರಿಗೆ ನರೇಗಾ ಯೋಜನೆ ಮೂಲಕ ಉದ್ಯೋಗ ಖಾತ್ರಿ ನೀಡಿತ್ತು. ಈಗ ಅದನ್ನು ಜಿ ಎಂದು ಬದಲಾಯಿಸಿ ಅನುದಾನ ಕಡಿತಕ್ಕೆ ಕೈ ಹಾಕಿದೆ ಎಂದು ಕೇಂದ್ರದ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕ್ ವಾಗ್ದಾಳಿ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾದ ಬಜೆಟ್ ಮಂಡಿಸಿದ್ದಾರೆ. ಅದ್ಭುತ ಹಾಗೂ ಅರ್ಥಪೂರ್ಣ ಬಜೆಟ್ ಆಗಿದೆ. ಆದರೆ ವಿರೋಧ ಪಕ್ಷದ ನಾಯಕರು ಚೊಂಬು ಹಿಡಿದು ವಿರೋಧ ಮಾಡಿದ್ದಾರೆ. ಚೊಂಬು ಬದಲು ದೊಡ್ಡ ಹಂಡೆ ಹಿಡಿದುಕೊಂಡು ಕೇಂದ್ರದಿಂದ ರಾಜ್ಯದ ಜಿಎಸ್ಟಿ ಪಾಲು ಕೊಡಿಸಲು ಪ್ರಯತ್ನಿಸಲಿ ಎಂದು ಟೀಕಿಸಿದರು. ಮಂಡಿಸಿರ್ತಕ್ಕಂಥ ಬಜೆಟ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಅರ್ಥಪೂರ್ವಕವಾಗಿರ್ತಕ್ಕಂಥದ್ದು. ಇಡೀ ರಾಜ್ಯದ ಜನಪ್ರಿಯ ಎಲ್ಲ ವರ್ಗದ ಜನಗಳಿಗೆ ಅನುಕೂಲವಾಗಿರ್ತಕ್ಕಂಥ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಅನ್ನೋಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಬಜೆಟನ್ನು ಮಂಡಿಸಿದಾಗ ವಿರೋಧ ಪಕ್ಷಗಳು ವಿರೋಧ ಮಾಡುವಂಥದ್ದು ಸಹಜ. ಆದರೆ ಖಾಲಿ ಚಂಬನ್ನು ಹಿಡ್ಕೊಂಡು ಈಗ ಅವರು ವಿರೋಧವನ್ನು ಮಾಡಿ ಭಾಳ ಖುಷಿ ಆಯಿತು ನಮಗೆಲ್ಲ. ಆದರೆ ಅವರು ಸಣ್ಣ ಚಂಬನ್ನು ಹಿಡ್ಕೊಂಡ್ರು, ದೊಡ್ಡ ಕೊಡೋಣ, ದೊಡ್ಡ ಏನಂತ ನಮ್ಮ ಹಂಡೆ ಅವನ್ನ ಹಿಡ್ಕೊಂಡು ಮಾಡಬೇಕಾಗಿತ್ತು. ಇಡೀ ದೇಶದಲ್ಲೇ ನಮ್ಮ ರಾಜ್ಯ ಭಾಳ GSTಯಲ್ಲಿ 2ನೇ ಸ್ಥಾನದಲ್ಲಿ ಹೊಂದಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕವಾಗಿ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಕೋಟಿ GST ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಇಷ್ಟೊಂದು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ GST ಹಣ ಕೇಂದ್ರಕ್ಕೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರದ ಮುಖಾಂತರ GSTಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಒಡಂಬಡಿಕೆ ಏನಿದೆಯೋ, ರಾಜ್ಯದ ಪಾಲು ಏನು ಬರಬೇಕಿತ್ತು, ಆ ರಾಜ್ಯದ ಪಾಲು ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ. ಅನೇಕ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಕೊಡಬೇಕಿತ್ತು ಆ ಹಣವನ್ನು, ಕಾಲಕ್ಕೆ ಏನು ಕೊಡಬೇಕಿತ್ತು ಆ ಹಣವನ್ನು ಕೂಡ ನಮ್ಮ ರಾಜ್ಯಕ್ಕೆ ಹಣ ಬರ್ತಾ ಇಲ್ಲ. ಅವೆಲ್ಲವನ್ನು ಕೂಡ ಭಾಳ ವಿವರವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಾತಲ್ಲಿ ಕೂಡ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಇವತ್ತೇನು ನರೇಗಾ ಅನ್ನುವಂಥದ್ದು ಏನಿತ್ತು ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಭಾಳ ಅನುಕೂಲವಾಗಿರುವಂಥದ್ದು. ಲಕ್ಷಾಂತರ ಜನಗಳಿಗೆ ಇವತ್ತು ಉದ್ಯೋಗದ ಖಾತ್ರಿಯನ್ನು ಕೊಟ್ಟಿರ್ತಕ್ಕಂಥ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ತಂದಿರ್ತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಏನು ತಂದರು, ಅದರಿಂದ ಭಾಳಷ್ಟು ಜನರಿಗೆ ಉದ್ಯೋಗ ಸಿಗ್ತಾಯಿತ್ತು, ಕೈ ತುಂಬ ಸಂಬಳ ಸಿಗ್ತಾಯಿತ್ತು. ಎಲ್ಲೂ ಕೂಡ ವಲಸೆ ಹೋಗ್ತಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿತ್ತು. ಅಂಥ ಒಂದನ್ನು ಇವತ್ತು ವಾಪಸ್ಸನ್ನು ಪಡೆದು ನರೇಗಾ ಅನ್ನೋದು ತೆಗೆದು ಜಿ ಮಾಡಿ ಅದನ್ನು ಮಾಡಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ರಾಜ್ಯದ ಬಜೆಟನ್ನು ನೋಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು, ಸ್ನೇಹಿತರು ಖಾಲಿ ಚಂಬನ್ನು ಏನು ತೋರಿಸ್ತಾ ಇದ್ದಾರೆ. ಈಗ
ಆ ಖಾಲಿ ಚಂಬನ್ನು ತೋರಿಸ್ಬೇಕಾದ್ರೆ ಸ್ವಲ್ಪ ಹಿನ್ನೆಲೆ ನೋಡ್ಕೋಬೇಕಾಗಿತ್ತು. ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹಣ ಹೋಗ್ತಾ ಇದೆ ಇವತ್ತು, ಎಷ್ಟು ಹಣ ತುಂಬಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ GST ಮುಖಾಂತರ ಹೋಗ್ತಾ ಇದೆ. ಈಗ ಆದರೆ ನಮ್ಮ ರಾಜ್ಯದ ಪಾಲನ್ನು ತಂದು ಕೊಟ್ಟು ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ, ಅಥವಾ ಆ ಹಣವನ್ನು ಇನ್ಯಾರೋ ತಗೊಂಡು ಹೋದರು ಮಾಡಿದ್ರು ಅಂಥದ್ದು ಏನಾದರೂ ಇದ್ದರೆ ಅದನ್ನು ನೀವು ಖಾಲಿ ಚಂಬನ್ನು ತೋರಿಸ್ಬೇಕು ಹೊರತು ಕೇಂದ್ರದ ಅಲ್ಲಿ ಹೇಳೋದಕ್ಕೆ ನಿಮಗೆ ತಾಕತ್ತಿಲ್ಲ. ನಿಮಗೆ ಇಷ್ಟೊಂದು MP ಕೊಟ್ಟಿದ್ರೆ ಅಲ್ಲಿ ಕೇಳೋದಕ್ಕೆ ತಾಕತ್ತಿಲ್ಲ ನಿಮಗೆ. ನಮ್ಮ ಪಾಲನ್ನು ನಮಗೆ ಕೊಡಿ. ನಮ್ಮದ ರಾಜ್ಯದ ಜನ ಪ್ರಾಮಾಣಿಕವಾಗಿ GST ಹಣ ತುಂಬಿ ಕೇಂದ್ರಕ್ಕೆ ಏನು ಕಳಿಸಿದಾರೆ GST ಮುಖಾಂತರ, ಆ ಹಣವನ್ನು ಕೊಟ್ಟು ನೀವು ಮಾತನಾಡಿ. ಖಾಲಿ ಚಂಬ ತೋರಿಸ್ತಿರೋ, ಖಾಲಿ ಕೊಡ ತೋರಿಸ್ತೀರೋ, ಇನ್ನೇನೇ ತೋರಿಸ್ತಿರೋ ಅದು ನನಗೆ ಗೊತ್ತಿಲ್ಲ. ಮಾಡುವಾಗ ರಾಜ್ಯದ ಜನಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು BJP ಮುಖಂಡರು ಮಾಡ್ತಾಯಿದ್ದಾರೆ ಅಂತ ಮಾತನ್ನು ಭಾಳ ನೋವಿಂದ ಹೇಳ್ಬೇಕಾಗತ್ತೆ. ಇಡೀ ರಾಜ್ಯದಲ್ಲೂ ಕೂಡ ನಮ್ಮ GSTನ ಪ್ರಾಮಾಣಿಕವಾಗಿ ಕೊಡ್ತಿರ್ತಕ್ಕಂಥ ರಾಜ್ಯದ ಹೆಸರನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ಭಾಳ ನೋವಿಂದ ಹೇಳ್ಬೇಕಾಗತ್ತೆ. ನಮ್ಮ ಹಕ್ಕು ಇದು. ನಾವು ಕೊಟ್ಟಂಥ GST ಹಣ ನಮಗೆ ಕೊಟ್ಟಿಲ್ಲ ಅಂತಂದರೆ ನಾವು ಯಾರ ಹತ್ರ ಕೇಳಬೇಕಾಗತ್ತೆ? ಹೊರರಾಷ್ಟ್ರ ಹತ್ರ ನಾವು ಕೇಳಬೇಕಾಗತ್ತಾ? ನಮ್ಮ ಪ್ರಧಾನಿ ಮಂತ್ರಿ ಆಗಿರ್ತಕ್ಕಂಥ ಗೌರವಿತ ಮನಮೋಹನ್ ಸಿಂಗ್ ಮೋದಿ ಸಾಹೇಬ್ ಹತ್ರ ಕೇಳಿದ್ರೆ ಇನ್ಯಾರ ಹತ್ರ ಕೇಳೋಕ್ಕಾಗತ್ತೆ ನಾವು? ಇದು ಪಕ್ಷಾತೀತವಾಗಿರ್ತಕ್ಕಂಥ ಹಣ, GST ಹಣ ಇದು. ಯಾರೊಂದು ಒಬ್ಬರು ಸೇರಿರ್ತಕ್ಕಂಥ ಹಣ ಅಲ್ಲ ಅದು. ಇಷ್ಟೆಲ್ಲ ಹಣವನ್ನು ಕೊಟ್ಟು ಮಾಡಿ ನಮ್ಮ ಪಾಲಿನ ಹಣವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಮಾನ್ಯ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಎಲ್ಲ ಸಂಸದರು, ನಮ್ಮ ಸಂಸದರು ಯಾವುದೇ ಪಾರ್ಟಿ ಇರಬಹುದು, ಇಲ್ಲಿ ಹೋಗಿರ್ತಕ್ಕಂಥ ಸಂಸದರು ಎಲ್ಲರೂ ಹೋಗಿ ಗೌರವಿತ ಪ್ರಧಾನಮಂತ್ರಿಗಳ ಮುಂದೆ ಕೂತು ನಮ್ಮ GST ಒಡಂಬಡಿಕೆ ಏನಾಯಿತು ಆ ಹಣವನ್ನು ಕೊಡಿ, ಮತ್ತು ಇನ್ಯಾವ ಇಲಾಖೆ ಮುಖಾಂತರ ನಮಗೆ ಅಭಿವೃದ್ಧಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದಿರಿ, ಆ ಹಣವನ್ನು ಕೊಡಿ. ನಮ್ಮ ಸಂಕಟದಲ್ಲಿರ್ತಕ್ಕಂಥ ಆರ್ಥಿಕ ಸಂಕಟದಲ್ಲಿರ್ತಕ್ಕಂಥ ಕರ್ನಾಟಕಕ್ಕೆ ಆರ್ಥಿಕ ಶಕ್ತಿಯನ್ನು ಕೊಡಿ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ನಾನು. ಇದ್ರ ಜೊತೆಯಲ್ಲಿ ಸಾಲ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಸಾಲ ಪ್ರತಿಯೊಬ್ಬರ ಮೇಲೂ ಸಾಲ ಇದೆ ಅಂತ ಹೇಳಿ ಆಯ್ತು ಸ್ವಾಮಿ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಇವತ್ತು? ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಇವತ್ತು? ನಾನು ವಿರೋಧ ಮಾಡ್ತಾ ಇಲ್ಲ. ನಾನು ಹೌದು, ಇವತ್ತಿನ ಪ್ರಧಾನಮಂತ್ರಿಗಳು ಇವತ್ತು ಸಾಲ ಮಾಡಿ ದೇಶವನ್ನು ರಕ್ಷಣೆ ಮಾಡುವಂಥ ಅಭಿವೃದ್ಧಿ ಮಾಡುವಂಥದ್ದು ಅವ್ರ ಮನೆ ಒಯ್ದಿಲ್ಲ ಇಲ್ಲಿ. ಅದೇ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿನ ಸಾಲ ಮಾಡಿ ಅವರೇನು ಆಡಳಿತ ಸುಧಾರಣೆಗಾಗಿ ಮಾಡಿರ್ತಕ್ಕಂಥ ಸಾಲ ಅವ್ರ ಮನೆ ಒಯ್ದಿಲ್ಲ ಅಂತ. ಇಡೀ ರಾಜ್ಯದ ಅನೇಕ ಅಭಿವೃದ್ಧಿಯ ವಿಚಾರದಲ್ಲಿ ವಿನಿಯೋಗ ಮಾಡಿರುವಂಥದ್ದು.